ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಆನ್ಸರ್ನ ನೋಡ್ತಿದ್ದೀವಿ. ಈ ಪ್ರಶ್ನೆಗಳು ಪ್ರತಿ ವರ್ಷ ಆನ್ಯುವಲ್ ಮತ್ತು ಪ್ರಿಪರೇಟರಿ ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆಗಳಾಗಿವೆ. ಪರೀಕ್ಷೆಗೆ ಬಹಳ ಮುಖ್ಯ, ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳಿರುವಂತಹವೇ ಕೆಲವು ಪ್ರಶ್ನೆಗಳು, ಯಾಕಂದ್ರೆ ಪ್ರತಿ ವರ್ಷ ಈ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಕೇಳುವುದೇ ಇಲ್ಲ. ಮೊದಲನೇದಾಗಿ ಮಾನವ ಭೂಗೋಳಶಾಸ್ತ್ರದ ಶಾಖೆಗಳನ್ನು ವಿವರಿಸಿ. ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಮುಖ್ಯ ಪ್ರಶ್ನೆ ಅಂತಂದ್ರೆ ಇದೇ ಪ್ರಶ್ನೆ. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರಪಂಚದ ಜನಸಂಖ್ಯೆ ಹಂಚಿಕೆಯ ಬಗ್ಗೆ ಚರ್ಚಿಸಿ. ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆ. ನೆಕ್ಸ್ಟ್, ಜನಸಂಖ್ಯೆ ಆವರ್ತ ಎಂದರೇನು? ಜನಸಂಖ್ಯೆ ಆವರ್ತದ ಹಂತಗಳನ್ನು ವಿವರಿಸಿ. ಸುಮಾರು 5 ಹಂತಗಳಿವೆ. ಆ 5 ಹಂತಗಳನ್ನ ಬರೆದ್ರೆ 5 ಅಂಕ ಸಿಗುತ್ತೆ. ನೆಕ್ಸ್ಟ್, ಸಾರಿಗೆಯ ಮಹತ್ವದ ಬಗ್ಗೆ ಬರೆಯಿರಿ. ಸಾರಿಗೆಯ ಮಹತ್ವದ ಬಗ್ಗೆ ಪುಸ್ತಕದಲ್ಲಿ ಸುಮಾರು 10 ಅಂಶಗಳಿವೆ. ಆ 10 ಅಂಶಗಳನ್ನ ಬರೆದ್ರೆ ಖಂಡಿತವಾಗ್ಲೂ 5 ಅಂಕ ಸಿಗುತ್ತೆ. ನಂತರ ಫಿಫ್ತ್ ಒನ್, ಪ್ರಪಂಚದ ರಸ್ತೆ ಸಾರಿಗೆಯನ್ನು ಕುರಿತು ಬರೆಯಿರಿ. ಈ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆಗಳು ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಮುಖ್ಯ ಪ್ರಶ್ನೆ ಅಂದ್ರೆ ಅದೊಂದೇ. ನೆಕ್ಸ್ಟ್ ಎರಡನೇ ಅಧ್ಯಾಯದಲ್ಲಿ ಪ್ರಪಂಚದ ಜನಸಂಖ್ಯೆ ಹಂಚಿಕೆ ಮತ್ತು ಜನಸಂಖ್ಯೆ ಆವರ್ತ. ಆದರೆ ಈ ಮೂರನೇ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆ ಕೇವಲ 3. ಮೊದಲನೇದಾಗಿ ಸಾರಿಗೆಯ ಮಹತ್ವ, ನಂತರ ಪ್ರಪಂಚದ ರಸ್ತೆ ಸಾರಿಗೆಯ ಕುರಿತು. ಯಾಕಂದ್ರೆ ಯಾವ ಸಾರಿಗೆಯನ್ನು ಸಹ ಬಹಳ ಕೇಳುವುದು ಪ್ರಪಂಚದ ರಸ್ತೆ ಸಾರಿಗೆಯನ್ನು ಕುರಿತು ಬರೆಯಿರಿ ಅಂತ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕೊನೆಯಲ್ಲಿ, ಸಮೂಹ ಮಾಧ್ಯಮಗಳ ಪ್ರಾಮುಖ್ಯತೆ. ಈ 3 ಪ್ರಶ್ನೆಗಳಲ್ಲಿ ಖಂಡಿತವಾಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಪ್ರಪಂಚದ ಜನಸಂಖ್ಯೆಯ ಬೆಳವಣಿಗೆಯನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳು ಯಾವ್ಯಾವು? ಜನನ ಮರಣ ಯಾವ ರೀತಿ ಅವರು ನಿಭಾಯಿಸ್ತಿದ್ದಾರೆ ಅನ್ನೋದನ್ನ ಬರೆದ್ರೆ 5 ಅಂಕ ಸಿಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ನೀರಾವರಿಯ ಅವಶ್ಯಕತೆಯನ್ನು ಕುರಿತು ಚರ್ಚಿಸಿ. ಹಸಿರು ಕ್ರಾಂತಿಯ ಅನುಕೂಲತೆ ಮತ್ತು ಅನಾನುಕೂಲತೆಯನ್ನು ಕುರಿತು ಬರೆಯಿರಿ. ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೇವಲ ಅನುಕೂಲತೆಯನ್ನು ಕುರಿತು ಬರೆಯಿರಿ ಅಂತ 5 ಅಂಕ ಕೇಳ್ತಾರೆ. ಇನ್ನು ಕೆಲವೊಂದ್ಸಲ ಕೇವಲ ಅನಾನುಕೂಲತೆಗಳನ್ನ ಬರೆಯಿರಿ ಅಂತಾನು ಕೇಳ್ತಾರೆ. ಆದ್ರಿಂದ ಎರಡನ್ನೂ ಓದ್ಕೊಳ್ಳಿ. ನೆಕ್ಸ್ಟ್, ಈ ಪಾಠದಲ್ಲಿ ಬರುವಂತಹದ್ದು ಕಾಫಿ ಸಾಗುವಳಿ ವೆರಿ ಇಂಪಾರ್ಟೆಂಟ್. ಚಹಾ ಇದೆ, ಕಾಫಿ ಇದೆ, ರಬ್ಬರ್ ಇದೆ, ಇನ್ನು ಹಲವಾರು ಇದಾವೆ. ಆದರೆ ಕಾಫಿ ಇಸ್ ವೆರಿ ಇಂಪಾರ್ಟೆಂಟ್. ಕಾಫಿ ಸಾಗುವಳಿ ದಕ್ಷಿಣ ಭಾರತದಲ್ಲಿ ಕೇಂದ್ರೀಕೃತವಾಗಿರುವುದಕ್ಕೆ ಕಾರಣಗಳನ್ನು ಕೊಡಿ. ನಂತರ ಕಾಫಿ ಸಾಗುವಳಿಗೆ ಅವಶ್ಯಕತೆವಾಗಿರುವಂತಹ ಭೌಗೋಳಿಕ ಅಂಶಗಳು ಯಾವ್ಯಾವು? ಈ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಬಹುನಿರೀಕ್ಷಿತವಾಗಿದೆ. ನೆಕ್ಸ್ಟ್, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ನಿರ್ವಹಣೆಗಳನ್ನು ಕುರಿತು ಬರೆಯಿರಿ. ನಾನು ಆವಾಗಲೇ ಹೇಳಿದೆ, ಈ ಪಾಠದಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳು 3 ಅಂತ: ರಸ್ತೆ ಸಾರಿಗೆ ವಿಧಗಳು, ಸಮೂಹ ಮಾಧ್ಯಮ ಮತ್ತು ಸಾರಿಗೆಯ ಮಹತ್ವ. ನೆಕ್ಸ್ಟ್, ಭಾರತದ ರಸ್ತೆಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಂತರ ಕೊಳವೆ ಮಾರ್ಗಗಳ ಅನುಕೂಲತೆ ಮತ್ತು ಅನಾನುಕೂಲತೆ ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಯಾಕಂದ್ರೆ ಇದರಲ್ಲಿ ಅನುಕೂಲತೆ ಇರುವಂತಹ 5 ಅನುಕೂಲತೆಗಳಿವೆ. ನಂತರ 3 ಅನಾನುಕೂಲತೆ. ಈ 8ನ್ನ ಬರೆದ್ರೆ 5 ಅಂಕ ಸಿಗುತ್ತೆ. ಮತ್ತೆ ಅಂಶಗಳು ಸಹ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿವೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಜಲಮಾಲಿನ್ಯ ಉಂಟಾಗಲು ಕಾರಣಗಳಾವುವು? ಪಟ್ಟಿ ಮಾಡಿ. ಈ 15 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾಗಿರುವಂತಹ 7 ಪ್ರಶ್ನೆಗಳು ಸಹ ಬರ್ತವೆ. ಏಕೆಂದ್ರೆ ಇವು ಅತ್ಯಂತ ಪ್ರಮುಖ ಪ್ರಶ್ನೆಗಳು. ಈ 15 ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನೀವು 7 ಆರಾಮದಾಯಕವಾಗಿ ಟಚ್ ಮಾಡಬಹುದು. ಈ 5 ಅಂಕದ ಸಂಪೂರ್ಣ ಪ್ರಶ್ನೆಗಳನ್ನ ಇವೇ ಓದ್ಕೊಳ್ಳಿ, ಇವೇ ಬರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ.